ಸಿಂಹರಾಶಿ ಅತಿ ಮುಖ್ಯವಾದಂತಹ ಕೆಲಸ ನಿಮ್ಮ ಬೇಜವಾಬ್ದಾರಿಯಿಂದ ಹಾಳಾಗಬಹುದು. ನಿಮ್ಮದೇ ಕೆಲಸ ನೀವೇ ಮಾಡಬೇಕಾಗಿರುತ್ತೆ. ನಿಮಗೆ ಆ ಕರ್ತವ್ಯದ ಬಗ್ಗೆ ಪ್ರಜ್ಞೆ ಇರಬೇಕು ಅನ್ನುವಂಥದ್ದು. ಆ ಕರ್ತವ್ಯದ ಬಗ್ಗೆ ತುಂಬ ಬೇಜವಾಬ್ದಾರಿತನವನ್ನು ತೋರಿಸಿ ಆ ಕೆಲಸವನ್ನು ಹಾಳು ಮಾಡಿಕೊಳ್ತೀರಿ. ಅದರಿಂದ ಆಗ್ತಕ್ಕಂತಹ ನಷ್ಟ, ತೊಂದರೆ, ಹಿನ್ನಡೆ, ಅವಮಾನ ಇವೆಲ್ಲದಕ್ಕೂ ನೀವೇ ಕಾರಣ. ಅದನ್ನೆಲ್ಲ ನೀವೇ ಅನುಭವಿಸಬೇಕಾದಂಥದ್ದಾಗತ್ತೆ. ಅಗೌರವ, ಹಣದ ನಷ್ಟ, ಹಿನ್ನಡೆ ಎಲ್ಲವನ್ನು ನೋಡಬೇಕಾದಂತಹ ಪರಿಸ್ಥಿತಿಯನ್ನು ನೀವೇ ತಂದುಕೊಳ್ತೀರಿ. ಸ್ವಯಂಕೃತ ಅಪರಾಧ. ಬೇರೆ ಯಾರನ್ನೂ ಇಲ್ಲಿ ದೂಷಣೆ ಮಾಡೋ ಹಾಗಿಲ್ಲ. ನೀವು ಮಾಡಿಕೊಂಡಂತಹ ತಪ್ಪು ಅಥವಾ ನಿಮ್ಮ ಬೇಜವಾಬ್ದಾರಿಯೇ ಅದಕ್ಕೆಲ್ಲ ಕಾರಣವಾಗುತ್ತೆ. ಅನಗತ್ಯವಾದಂತಹ ಗೊಂದಲಗಳನ್ನು ನೋಡ್ತೀರಿ. ಯಾವ ನಿರ್ಧಾರವನ್ನು ಮಾಡಬೇಕಾಗಿರುತ್ತೋ ಅದನ್ನು ಬಿಟ್ಟು ಎಲ್ಲದರ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡುವಂಥದ್ದಾಗತ್ತೆ. ಮಾತೆಯರು, ಮಹಿಳೆಯರು ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಹೇಳಿಕೊಳ್ಳದೇ ಇದ್ದರೆ ಒಳ್ಳೆಯದು. ಯಾಕೆ ಅಂತಂದರೆ ಯಾವುದೂ ನೆರವೇರುವಂತಹ ಸ್ಥಿತಿಯಲ್ಲಿ ಅಂತಹ ವಾತಾವರಣವಾಗಲಿ, ಅಂತಹ ಒಂದು ಉತ್ತಮವಾದಂತಹ ಸಮಯವಾಗಲಿ ನಿಮ್ಮದಾಗಿರೋದಿಲ್ಲ. ಹಾಗಾಗಿ ಅದನ್ನು ಹೇಳಿಕೊಂಡು ನೋವು ಪಡೋದಕ್ಕಿಂತ ಹಾಗೆ ಗೌಪ್ಯವಾಗಿ ಇಟ್ಕೊಳ್ತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ. ಹಿಂದಿನ ಯಾವುದೋ ವಿಚಾರ ಕುಟುಂಬದಲ್ಲಿ ಮುನ್ನೆಲೆಗೆ ಬಂದು ಅದು ಅಶಾಂತಿಗೆ ಕಾರಣವಾಗುತ್ತೆ. ಹಿಂದೆ ಯಾವತ್ತೋ ಏನೋ ಮಾತು ಬಂದಿರುತ್ತೆ, ಘಟನೆ ನಡೆದಿರುತ್ತೆ, ಮತ್ತೆ ಅದು ಪುನರಾವರ್ತನೆ ಆಗುತ್ತೆ. ಅದರಿಂದ ಜಗಳ, ಮನಸ್ತಾಪ, ಅಶಾಂತಿ, ಸಮಾಧಾನ ಇಲ್ಲದೇ ಇರುವಂಥದ್ದು ಇವೆಲ್ಲವೂ ಕುಟುಂಬದಲ್ಲಿ ಮತ್ತೆ ಮತ್ತೆ ಆಗೋದಕ್ಕೆ ಅವಕಾಶವಾಗುತ್ತೆ. ಈಶ್ವರನನ್ನು ತುಂಬೆ ಹೂವಿನಿಂದ ಅರ್ಚನೆ ಮಾಡಿ, ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ದ್ರೋಣ ಪುಷ್ಪ ಅಂತಂದರೆ ಈಶ್ವರನಿಗೆ ಬಹಳ ಪ್ರಿಯವಾದಂಥದ್ದು. ಆ ದ್ರೋಣ ಪುಷ್ಪಕ್ಕೆ ತುಂಬೆ ಹೂವು ಅಂತ ಹೇಳ್ತಾರೆ. ಶುಭವಾಗಿ. ಕನ್ಯಾ ರಾಶಿ ಮಕ್ಕಳಿಗೆ ಸಮಾಧಾನ ಇಲ್ಲದೆ ಇರುವಂಥದ್ದು, ಮಕ್ಕಳ ಮನಸ್ಸಿನಲ್ಲಿ ಅಶಾಂತಿ, ಮಕ್ಕಳು ಇರತಕ್ಕಂತಹ ವಾತಾವರಣ ಅಷ್ಟೊಂದು ಪ್ರಶಸ್ತವಾಗಿ ಇಲ್ಲದೆ ಇರತಕ್ಕಂಥದ್ದಾಗತ್ತೆ. ಮಕ್ಕಳಿಗೆ ಒಟ್ಟಾರೆ ಅಶಾಂತಿಯ ಒಂದು ವಾತಾವರಣ ಅನ್ನುವಂಥದ್ದು ಕಾಡುತ್ತೆ ಅಂತ ಅರ್ಥ. ಮಕ್ಕಳ ಮೇಲೆ ಇದು ತುಂಬ ಪರಿಣಾಮವನ್ನು, ಪ್ರಭಾವವನ್ನು ಬೀರುತ್ತೆ. ಮಕ್ಕಳು ಯಾವ ರೀತಿಯಲ್ಲಿ ಬೇಕಾದರೂ ಕೂಡ ನಿರ್ಧಾರಗಳನ್ನು ಮಾಡುವಂತಹ ಮನಸ್ಥಿತಿಗೆ ಹೋಗ್ತಾರೆ ಅನ್ನುವಂಥದ್ದು ತುಂಬ ಗಾಬರಿಯಾಗುವಂತಹ ವಿಚಾರ. ಆದರೂ ಕೂಡ ಗ್ರಹಗತಿಯ ದೃಷ್ಟಿಯಿಂದ ಇವೆಲ್ಲ ಸಂಭವಿಸುತ್ತೆ ಅಂತಂದರೆ ಅನಿವಾರ್ಯವಾಗಾದರೂ ಕೂಡ ಒಪ್ಪಿಕೊಳ್ಬೇಕಾದಂಥದ್ದಾಗತ್ತೆ. ಪರಿಸ್ಥಿತಿ ವಿಕೋಪಕ್ಕೆ ಹೋಗುವಂತಹ ಸೂಚನೆಗಳಿರುತ್ತೆ. ಯಾವ ಸಂದರ್ಭ ಹೇಗೆ ಅನ್ನುವಂಥದ್ದು ನಿರೀಕ್ಷೆಗೆ ಸಿಕ್ಕದೇ ಇರುವ ಹಾಗೆ ಆಗ್ತಕ್ಕಂಥದ್ದಾಗುತ್ತೆ. ಜಗಳ ಆಗಲಿ, ಹೊಡೆದಾಟ ಆಗಲಿ, ಬೈಗುಳಾಗಲಿ, ಇದು ಯಾವುದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡಬಾರ್ದು ಅನ್ನುವಂಥದ್ದು. ವ್ಯಾವಹಾರಿಕವಾಗಿ, ವೈಯಕ್ತಿಕವಾಗಿ ತೆಗೆದುಕೊಂಡಂತಹ ನಿರ್ಧಾರಗಳು ಏನಿದೆ ಅದು ದೊಡ್ಡ ಅಲ್ಲೋಲ ಕಲ್ಲೋಲಕ್ಕೆ ಕಾರಣವಾಗುತ್ತೆ. ವ್ಯವಹಾರದಲ್ಲಿ ನೀವು ಮಾಡುವಂತಹ ನಿರ್ಧಾರ ಅಥವಾ ವೈಯಕ್ತಿಕವಾದಂತಹ ಜೀವನಕ್ಕೆ, ಕೌಟುಂಬದ ಒಂದು ಹಿನ್ನೆಲೆಯಲ್ಲಿ ತೆಗೆದುಕೊಂಡಂತಹ ನಿರ್ಧಾರ ಇವೆಲ್ಲವೂ ಕೂಡ ಬಹಳ ವಿಚಿತ್ರವಾದಂತಹ ಪರಿಣಾಮವನ್ನು ಬೀರತಕ್ಕಂಥದ್ದು. ಕೆಂಪು ಹೂವಿನಿಂದ ಕಾಳಿಕಾದೇವಿಯನ್ನು ಪ್ರಾರ್ಥನೆ ಮಾಡಿ ಪೂಜಿಸಿ. ಶುಭವಾಗಿ. ತುಲಾರಾಶಿ ಈ ದಿವಸ ಅಗತ್ಯವಾಗಿ ಸ್ವಲ್ಪ ವಿಶ್ರಾಂತಿಯನ್ನು ಮಾಡಿ ಅನ್ನುವಂಥದ್ದು. ಆದಷ್ಟು ಮನೆ ಮದ್ದನ್ನು ದೂರ ಮಾಡಿ ವೈದ್ಯರನ್ನು ಸಂಪರ್ಕ ಮಾಡಿ. ಇದರ ಅರ್ಥ ಮನೆ ಮದ್ದು ಕೆಲಸಕ್ಕೆ ಬರೋದಿಲ್ವಾ ಅಂತಂದರೆ ಹಾಗಲ್ಲ, ಆ ಅರ್ಥ ಅಲ್ಲ. ಸ್ವಯಂ ವೈದ್ಯ ಬೇಡ, ನನಗೇ ಏನೋ ಗೊತ್ತು ಮಾಡ್ತೀನಿ ಅಂತಂದರೆ ಅದು ತತ್ಕ್ಷಣದಲ್ಲಿ ನಿಮ್ಮ ಹಿಡಿತಕ್ಕೆ ಬರುವಂಥದ್ದಾಗಿರೋದಿಲ್ಲ. ಆದ್ದರಿಂದ ವೈದ್ಯರ ಸಲಹೆಯನ್ನು ಅಗತ್ಯವಾಗಿ ಪಡ್ಕೊಳ್ಳಿ ಅನ್ನುವಂಥದ್ದು ಆರೋಗ್ಯದ ದೃಷ್ಟಿಯಲ್ಲಿ ಬಹಳ ಮುಖ್ಯವಾಗುತ್ತೆ. ವಿದ್ಯಾರ್ಥಿಗಳಿಗೆ ತುಂಬ ಶುಭವಾದಂತಹ ದಿವಸ. ಗಂಡ ಹೆಂಡತಿಯರ ಮಧ್ಯದಲ್ಲಿ ವೈಮನಸ್ಯಕ್ಕೆ ಕಾರಣವಾಗುತ್ತೆ. ಗಂಡ ಹೆಂಡತಿ ಜಗಳ ಮಾಡಿಕೊಳ್ಳುವಂಥದ್ದಾಗತ್ತೆ, ಮಾತು ಬಿಡುವಂಥದ್ದಾಗತ್ತೆ. ಇವೆಲ್ಲವನ್ನು ನೋಡಬೇಕಾದ್ದು. ಆಹಾರದ ಸಮಸ್ಯೆಯಿಂದ ಆರೋಗ್ಯದಲ್ಲಿ ವ್ಯತ್ಯಾಸವಾಗುತ್ತೆ. ಇವೆಲ್ಲ ಕಣ್ಣಿಗೆ ಕಾಣ್ತಾ ಇದೆ, ಆದರೂ ಕೂಡ ಸರಿಯಾಗಿ ಅದನ್ನು ಉಪಯೋಗ ಮಾಡಿಕೊಳ್ಳೋದಕ್ಕೆ ಮನಸ್ಸಿಲ್ಲದಲೇ, ಬದಲಾವಣೆ ಮಾಡಿಕೊಳ್ಳುವಂತಹ ಮನಸ್ಸಿಲ್ಲದೆ, ಕಾಳಜಿ ವಹಿಸುವಂತಹ ಒಂದು ವ್ಯವಸ್ಥೆ ಇಲ್ಲದೆ ತೊಂದರೆಗಳನ್ನು ಮಾಡಿಕೊಳ್ತಕ್ಕಂಥದ್ದಾಗತ್ತೆ. ಮೂಕಾಂಬಿಕಾದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ ಯಥೇಚ್ಛವಾಗಿ ಹಣವನ್ನು ಖರ್ಚು ಮಾಡ್ತಕ್ಕಂತಹ ದಿವಸವಾಗುತ್ತೆ. ನೀವು ತುಂಬ ಅದೃಷ್ಟಶಾಲಿಗಳು ಅಂತಕ್ಕಂತಹ ಭಾವನೆ ನಿಮ್ಮ ಮನಸ್ಸಿನಲ್ಲಿ ಬರುತ್ತೆ. ಅದು ನಿಜವಾಗಲಿ, ಹಾಗೆ ಅದನ್ನು ಉಳಿಸ್ಕೊಳ್ತಕ್ಕಂತಹ ಪ್ರಯತ್ನವೂ ಕೂಡ ನಿಮ್ಮಿಂದ ಆಗಲಿ ಅಂತ ಅರ್ಥ. ಮನೆಯವರ ಪ್ರೀತಿ, ವಿಶ್ವಾಸ, ನಂಬಿಕೆ
ಎಲ್ಲವೂ ಕೂಡ ನಿಮಗೆ ಸಂತೋಷವನ್ನುಂಟು ಮಾಡುತ್ತೆ. ಅದನ್ನೂ ಕೂಡ ಹಾಗೆ ಉಳಿಸ್ಕೊಳ್ಬೇಕಾದಂತಹ ಗುರುತರವಾದ ಜವಾಬ್ದಾರಿ ನಿಮ್ಮ ಮೇಲೆ ಇರುವಂಥದ್ದಾಗತ್ತೆ. ನಿಮ್ಮ ಕೆಲಸದ ಗುಣಮಟ್ಟ ಹೆಚ್ಚಾಗುವಂಥದ್ದು. ಕೋರ್ಟ್ನಲ್ಲಿ ಏನಾದರೂ ಹಳೆಯ ದಾವೆಗಳಿದ್ದರೆ ಅದು ಇತ್ಯರ್ಥವಾಗ್ತಕ್ಕಂತಹ ಸೂಚನೆಗಳು ಸೂಕ್ಷ್ಮವಾಗಿದೆ. ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಶುಭವಾಗಲಿ.